ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನಾದ ದೇವರೇ, ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದಲ್ಲಿ ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಪ್ರತಿ ದಿವಸವು ಈ ದಿವಸದ ಸಂದೇಶದ ಭಾಗವು ಕೂಡ ಯೋಬನು 12ನೇ ಅಧ್ಯಾಯ 15ರಿಂದ ಯೋಬನು 12ನೇ ಅಧ್ಯಾಯ 15ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 14ರಿಂದ ಓದಿಕೊಳ್ಳೋಣ. ಇಗೋ, ಯಾರು ಕಟ್ಟದ ಹಾಗೆ ಕೆಡವಿ ಬಿಡುವನು, ಯಾರು ಬಿಡಿಸದಂತೆ ಸೆರೆ ಹಾಕುವನು. ಯಾರು ಕಟ್ಟದ ಹಾಗೆ ಕೆಡವಿ ಬಿಡುವನು. ದೇವರಿಗೆ ವಿರುದ್ಧವಾಗಿ ಮಾತನಾಡಿದಾಗ ಅಥವಾ ದೇವರ ಒಂದು ಆಯ್ಕೆಯಾದವರಿಗೆ ವಿರುದ್ಧವಾಗಿ ಮಾತನಾಡಿದಾಗ, ದೇವರು ತಿಳಿಯಪಡಿಸಿದಾಗ ಮತ್ತು ದೇವರ ಮಾತು ಕೇಳದೆ ಹೋದಾಗ ಖಂಡಿತವಾಗಿ ಏನಾಗ್ತದೆ, ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ, ಶಿಕ್ಷೆಗೆ, ದೊಡ್ಡ ದೊಡ್ಡ ರೋಗಗಳಿಗೆ ಗುರಿಯಾಗಬೇಕಾಗ್ತದೆ. ಅದಕ್ಕೆ ಅಲ್ಲಿ ಏನಾಗ್ತದೆ, ಯಾವುದೇ ರೀತಿಯಲ್ಲೂ ಯಾವುದೇ ವೈದ್ಯರ ಹತ್ರ ಎಲ್ಲಿಗೆ ಹೋದರೂ ಏನು ಮಾಡಿದರೂ ಅದು ಗುಣ ಆಗುವುದಿಲ್ಲ. ಇದರಲ್ಲಿ ಇಸ್ರೇಲರ ಘಟನೆಯನ್ನು ನೋಡಿಕೊಳ್ಳೋಣ. ನಾವು ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ, ಮತ್ತೊಂದು ಸಲ ಯೋಚನೆ ಮಾಡಿಕೊಳ್ಳೋಣ. ದೇವರ ಮಾತನ್ನು ಕೇಳದಿದ್ದಾಗ, ದೇವರಿಗೆ ವಿರುದ್ಧ, ಮೋಶೆಗೆ ವಿರುದ್ಧ ಗುಣಗುಟ್ಟಿದಾಗ ಘೋರವಾದ ವ್ಯಾಧಿಗಳನ್ನು ಬರಮಾಡಿದರು. ಅಂದರೆ ಗುಣವಾಗದ ಕಾಯಿಲೆಗಳನ್ನು ಬರಮಾಡಿದರು ದೇವರು. ಅದು ಇವತ್ತು ಕೂಡ ನಾವು ನೋಡ್ತೇವೆ. ಒಬ್ಬೊಬ್ಬರಲ್ಲಿ ಇವತ್ತೀಗ ಹಾರ್ಟ್ ಬರ್ತದೆ, ಹಾರ್ಟ್ ಬಂದರೆ ಅದು ಗುಣಪಡಿಸೋಕ್ಕೆ ಆಗುವುದಿಲ್ಲ. ಒಂದು ವೇಳೆ ಪ್ರಾರಂಭದಲ್ಲೇ ಆದರೂ ಹಾರ್ಟನ್ನು ಚೇಂಜ್ ಮಾಡ್ತಾರೆ. ಅದೊಂದು ವೈಜ್ಞಾನಿಕವಾಗಿ ಅದು ಒಂದು ದೇವರು ಮಾಡಿದಂಥ ಉಪಕಾರ. ಈಗ ಉದಾಹರಣೆಗೆ ಅಸ್ತಮ ಬರ್ತದೆ ಅಂದರೆ ದಮ್ಮು, ಅದು ಯಾವುದೇ ಕಾರಣಕ್ಕೂ ಇವತ್ತುವರೆಗೆ ಅದಕ್ಕೆ ಔಷಧಿ ಕಂಡುಹಿಡಿಯೋಕ್ಕಾಗಿಲ್ಲ. ಅದು ಒಂದು ದೇವರ ಶಾಪ. ಇನ್ನೊಂದು ಏನಪ್ಪ ಅಂದರೆ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಬಂದರೂ ಕೂಡ ಖಂಡಿತವಾಗಿ ಅಲ್ಲಿ ಗುಣ ಆಯಿತು, ಇಲ್ಲಿ ಗುಣ ಆಯಿತು ಅಂತ ಹೇಳ್ತಾರೆ. ಅದು ಪ್ರಾರಂಭದಲ್ಲಿಯೇ ಚಿವುಟಿ ಹಾಕ್ಬಹುದು ಅಂತ ಕೂಡ ಹೇಳ್ತಾರೆ. ಆದರೆ ಸಾಧಾರಣ ಮಟ್ಟಿಗೆ ಕ್ಯಾನ್ಸರ್ ಬಂದರೂ ಕೂಡ ಅಲ್ಲಿ ಗುಣವಾಗುವಂಥ ಲಕ್ಷಣಗಳೇ ಇಲ್ಲ. ಕುಷ್ಠರೋಗಿ ನೋಡಿ, ಒಂದು ಸಲ ಬಂದರೂ ಕೂಡ ಏನಾಗ್ತದೆ, ಅದು ಖಂಡಿತವಾಗಿ ಮತ್ತು ಶಾಶ್ವತವಾಗಿ ಗುಣ ಆಗಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ TB ಕಾಯಿಲೆಗಳು ಕೂಡ, ಅದೇ ರೀತಿ ಪಾರ್ಶ್ವವಾಯು ಕೂಡ ಒಂದು ವೇಳೆ ಆದರೆ ಆಯಿತು, ಇಲ್ಲಾಂದರೆ ಖಂಡಿತವಾಗಲೂ ಇಲ್ಲ. ಇದೆಲ್ಲ ಒಂದು ದೇವರ ಕೋಪವೇ ಆಗಿದೆ. ಹಾಗೆ ಇವತ್ತು ನೋಡಿ, ಕೋಪದಲ್ಲಿ ಒಂದು ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ, ಸುನಾಮಿ, ಚಂಡಮಾರುತ ಬಂದು ಬೆಟ್ಟ ಗುಡ್ಡಗಳು ಜರಿತವೆ, ಸರ್ವ ನಾಶವೇ ಆಗ್ತದೆ, ಊರಿಗೆ ಊರೇ ನಾಶವಾಗಿ ಹೋಗ್ತವೆ. ಆಗಿದ್ದೆಲ್ಲ ಕಾರಣ ಏನು? ದೇವರ ಕೋಪವಾಗಿದೆ. ಅದನ್ನೇ ಯೋಬ ಹೇಳ್ತಾ ಇದ್ದಾನೆ, ಇಗೋ ಯಾರು ಕಟ್ಟದ ಹಾಗೆ ಕೆಡವಿ ಬಿಡುವನು ಎಂಬುದಾಗಂದ್ರೆ ಅಂಥ ಶಿಕ್ಷೆಗೆ ಒಳಪಡಿಸಿಬಿಡ್ತಾನೆ. ದೇವರಿಗೆ ವಿರುದ್ಧವಾಗಿ, ದೇವರು ಆದಿಕೊಂಡವರಿಗೆ ವಿರುದ್ಧವಾಗಿ ಮಾತನಾಡಿದಾಗ ಆದರೂ ತಿಳಿಸ್ತಾರೆ ಮತ್ತು ಮಿತಿಮೀರಿ ಗರ್ವ ಅಹಂಕಾರದಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ಅವರು ಶಾಂತಿ ಸಮಾಧಾನ ಜಯಿಸಲು ಸಾಧ್ಯವೇ ಇಲ್ಲ. ಬಹಳ ಕಠಿಣವಾದ ಶಿಕ್ಷೆಗೆ ಒಳಪಡಬೇಕಾಗ್ತದೆ ಅಂತ ಇದರ ಅರ್ಥ. ಯಾರು ಬಿಡಿಸದಂತೆ ಸೆರೆ ಹಾಕುವನು. ನೋಡಿ, ಒಂದೊಂದು ಇವತ್ತು ಅನೇಕರು ಅಪರಾಧಿಗಳು ಏನಾಗ್ತಾರೆ, ಇವತ್ತು ಸಾಧಾರಣದಾದರೂ ಜಾಮೀನಲ್ಲಿ ಬಿಡಿಸ್ಬೋದು, ಇಲ್ಲಾಂದರೆ ಇಷ್ಟು ವರ್ಷ ಶಿಕ್ಷೆ ಅಂತ ಆದಮೇಲೆ ವಾಪಸ್ ಬರ್ಬೋದು. ಒಂದು ವೇಳೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ. ಜೀವಾವಧಿ ಶಿಕ್ಷೆ ಆದರೆ ಅವರು ಹೊರಬರಲು ಸಾಧ್ಯವಿಲ್ಲ. ಅನೇಕರು ಜೈಲಲ್ಲೇ ಸಾಯ್ತಾರೆ. ಅದಲ್ಲದೆ ಅನೇಕರನ್ನು ಗಲ್ಲಿಗೇರಿಸುವಂಥ ಪರಿಸ್ಥಿತಿ ಕೂಡ ಇದೆ. ಹಾಗೆ ಅಲ್ಲಿ ಬಿಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕೂಡ ದೇವರ ಒಂದು ತೀರ್ಪಾಗಿದೆ, ಮನುಷ್ಯರ ಮೂಲಕ ಬರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇದರ ಅರ್ಥ. ಅದಕ್ಕೆ ಮೊದಲು ದೇವರು ತಿಳಿಯಪಡಿಸ್ತಾರೆ. ಅದನ್ನೇ ಯೋಬ ಅವನ ವಿರೋಧಿಗಳಿಗೆ, ಸ್ನೇಹಿತರಾದ ವಿರೋಧಿಗಳಿಗೆ ತಿಳಿಸ್ತಾ ಇದ್ದಾನೆ. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಎಚ್ಚರ. ದೇವರ ನಂಬಿಕೆ ಸ್ತೋತ್ರ. ಇದು ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. 15ನೇ ವಚನ. ನೋಡಿರಿ, ಆತನು ನೀರುಗಳನ್ನು ತಡೆದರೆ ಅವು
ಒಣಗುತ್ತವೆ, ಬಿಟ್ಟರೆ ಭೂಮಿಯನ್ನು ಹಾಳು ಮಾಡುತ್ತವೆ. ನೋಡಿರಿ, ಆತನು ನೀರುಗಳನ್ನು ತಡೆದರೆ ಅವು ಒಣಗುತ್ತವೆ. ನೋಡಿ, ಆಕಾಶದಿಂದ ಮಳೆ ಸುರಿಯದೆ ಹೋದರೆ ಖಂಡಿತವಾಗಿ ಆ ಭೂಮಿ ಏನಾಗ್ತದೆ, ಅಲ್ಲಿ ನೀರೇ ಇರುವುದಿಲ್ಲ, ಮನುಷ್ಯರಿಗಿಲ್ಲ, ಪಶು ಪ್ರಾಣಿಗಳಿಗೂ ಬೆಳೆ ಪಕ್ಷಿಗಳಿಗೂ ಇರುವುದಿಲ್ಲ, ಸಂಪೂರ್ಣ ಒಣಗಿ ನಾಶವಾಗಿ ಹೋಗ್ತವೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗ ಪರಲೋಕದಲ್ಲಿ ನೀರಿಲ್ವೋ? ಅಲ್ಲ, ಪರಲೋಕದಲ್ಲ, ಭೂಲೋಕದ ಕಡೆಯಿಂದ ಇದು ಕೀರ್ತನೆಗಳಲ್ಲಿ ಇದೆ. ಭೂಮಿಯ ಕಡೆಯಲ್ಲಿ ಆಕಾಶವು ಹೋಗಿ ಸಮುದ್ರಕ್ಕೆ ಮುಟ್ಟಿದೆ. ಅಲ್ಲಿಂದ ಏನಾಗಿದೆ, ಮಂಜು ಗೆಡ್ಡೆಯನ್ನು ನೀರಿನ ಮೋಡದ ರೂಪದಲ್ಲಿ ತಂದು ಸುರಿತಾ ಇದ್ದಾರೆ ಅಂತೇಳಿ ದಾವೀದರಸರು ಕೀರ್ತನೆಯಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಇದನ್ನು ಮುಂದೆ ನಾವು ತಿಳ್ಕೊಳ್ಬೋದು ಮುಂದಿನ ದಿವಸಗಳಲ್ಲಿ. ಆಗ ಒಂದು ವೇಳೆ ಅದನ್ನು ನಿಲ್ಲಿಸಿದರೆ, ಇವತ್ತು ಅನೇಕರಿಗೆ ನೋಡಿ, ಮಳೆ ಇಲ್ಲ, ಇದು ಬೆಳೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ ಅಂತೇಳಿ ಅಲ್ಲಿ ಊರೇ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಅದನ್ನು ತಡೆಯುವಂಥವ್ರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆ ನೀರು ಸರಿಯಾಗಿ ಬಂದರೆ ಏನು ಮಾಡ್ತಾರೆ ಅಲ್ಲಿ? ನಾನು ಬೆಳೆದೆ ನನ್ನದು ಅಂತ ಹೇಳ್ತಾರೆ. ಆ ನೀರು ನಿಂತು ಹೋದರೆ ಯಾರು ಬೆಳೆದ್ರು, ಅದನ್ನು ಯಾರು ತಡೆದ್ರು? ದೇವರು. ಖಂಡಿತವಾಗಿ ಅದು ಒಣಗಿ ಹೋಗ್ತದೆ. ಬಿಟ್ಟರೆ ಭೂಮಿಯನ್ನು ಹಾಳು ಮಾಡುತ್ತದೆ. ನೋಡಿ, ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ ದೇವರು. ಒಂದು ವೇಳೆ ಮಿತಿ ಮೀರಿ ಹೋದರೆ ಇಡೀ ಭೂಮಿಯನ್ನು ಜಲಪ್ರವಾಹ ಬಂದು ಇಡೀ ಊರೇ ಕೊಚ್ಚಿ ಹೋಗ್ತದೆ. ಇದನ್ನು ನಾವು ಮೊಬೈಲಲ್ಲಿ, ಟಿವಿಯಲ್ಲಿ ಕೂಡ ನಾವು ಇವತ್ತು ಕೂಡ ಒಂದೊಂದು ಕಡೆ ಆಗುವುದನ್ನು ಕಾಣ್ತೇವೆ. ಸುನಾಮಿ, ಜಲಪ್ರವಾಹ, ಚಂಡಮಾರುತ, ಇದೆಲ್ಲ ದೇವರ ಕೋಪವಾಗಿದೆ. ಹಾಗೆ ದೇವರ ಕೋಪವನ್ನು ಸಹಿಸಿಕೊಳ್ಳಲಿಕ್ಕೆ ಯಾರಿಗೂ ಆಗೋದಿಲ್ಲ. ದೇವರ ಕೋಪವನ್ನು ತಡೀಲಿಕ್ಕೆ ಯಾವುದೂ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 16ನೇ ವಚನ, ಆತನಲ್ಲಿ ಬಲವೂ ಸಾಮರ್ಥ್ಯವೂ ಉಂಟು. ಆ ದೇವರಿಗಿಂತ ಸರ್ವ ಸೃಷ್ಟಿಕರ್ತನು ದೇವರೇ, ಆದಿಯವರೇ, ಅಂತ್ಯವೂ ನಾವೇ, ಪ್ರಾರಂಭವೂ ಅವರೇ, ಸಮಾಪ್ತಿಯೂ ಅವರೇ ಆಗಿದೆ. ಆದಿಯು ಅಂತ್ಯವೂ ಎಲ್ಲವೂ ದೇವರೇ ಆಗಿದ್ದಾರೆ. ಆದ್ದರಿಂದ ದೇವರ ಶಕ್ತಿ ಮುಂದೆ ಯಾವ ಶಕ್ತಿ ಇಲ್ಲ, ಯಾವ ಬಲವೂ ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಪ್ಪಿಸಿದವನು ಆತನಿಗೆ ಒಳಪಟ್ಟಿರುವರು. ಒಂದು ವೇಳೆ ಕಷ್ಟ, ಸಂಕಟ, ದುಃಖಗಳಿಂದ ತಪ್ಪಿದವನು ಅಂದರೆ ದೇವರು ಯಾರನ್ನ ಬೇಕೋ ಪಶ್ಚಾತ್ತಾಪ ಪಟ್ಟು ಯಾರು ಸರಿ ಮಾಡಿಕೊಳ್ತಾರೋ, ದೇವರಲ್ಲಿ ವಾಕ್ಯಕ್ಕೆ ವಿಧೇಯರಾಗಿ ಯಾರು ಜೀವಿಸ್ತಾರೋ, ಒಂದು ವೇಳೆ ತಪ್ಪಿ ಹೋದರೂ ಕೂಡ ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪ ಮಾಡದೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ಯಾರು ಕ್ಷಮೆಯನ್ನು ತಗೊಂಡಿರ್ತಾರೋ ಅವರು ತಪ್ಪಿಸಿದವನು ಅಂದರೆ ಅಲ್ಲಿ ಏನಾಗುತ್ತೆ? ತಪ್ಪಿಸಿದವನು ಅಂದರೆ ದೇವರೇ ಒಬ್ಬೊಬ್ಬರನ್ನು ಆರಿಸಿಕೊಂಡವರು ತಪ್ಪಿ ಹೋದಾಗ ದೇವರೇ ಅಂತ ಪಾಪಗಳಿಂದ ತಪ್ಪುಗಳಿಂದ ತಪ್ಪಿಸಿಕೊಳ್ಳುವಂಥ ಜ್ಞಾನವನ್ನು ದೇವರು ಕೊಡ್ತಾರೆ. ದೇವರೇ ತಪ್ಪಿಸಿದವರು. ಅವರು ಆತನಿಗೆ ಒಳಪಟ್ಟಿರುವರು. ಹಾಗೆ ಎರಡು ಕೂಡ ಏನಾಗಿದೆ ಅಲ್ಲಿ? ದೇವರಿಂದ ಒಳಪಟ್ಟಿರೋರು. ತಪ್ಪಿಸಿದವನು ಅದು ಕೂಡ ದೇವರಿಗೆ. ಯಾರನ್ನ ತಪ್ಪಿಸಬೇಕು, ಯಾರನ್ನ ಉಳಿಸ್ಬೇಕು ಅಂತ ದೇವರಿಗೆ ಗೊತ್ತಿದೆ. ಅಂಥವ್ರನ್ನು ಮಾತ್ರ ದೇವರು ರಕ್ಷಿಸ್ತಾರೆ ಅಂತ ಇದರ ಅರ್ಥ. ಎಲ್ಲವೂ ದೇವರಿಗೆ ಒಳಪಟ್ಟಿರುತ್ತದೆ. 17, ಮಂತ್ರಿಗಳನ್ನು ಸುಲಿಗೆ ಮಾಡಿ ಸಾಗಿಸಿಕೊಂಡು ಹೋಗುವನು, ನ್ಯಾಯಾಧಿಪತಿಗಳನ್ನು ಹುಚ್ಚರನ್ನಾಗಿ ಮಾಡುವನು. ಮಂತ್ರಿಗಳನ್ನು ಸುಲಿಗೆ ಮಾಡಿ ಸಾಗಿಸಿಕೊಂಡು ಹೋಗುವನು. ಇವತ್ತು ಅನೇಕ ಅರಸರುಗಳು ಅವರಿಗೆ ಮಂತ್ರಿಗಳು, ನಾವು ಭಾಳ ಹಿಂದಿನ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ಮಂತ್ರಿಗಳು ನಾನಾ ರೀತಿ ಸುಲಿಗೆ ಮಾಡಿದ್ರು, ಸುಳ್ಳು ಹೇಳಿದ್ರು, ಏನೇನೋ ಮಾಡಿದ್ರು. ಇವತ್ತಿನ ಈ ರಾಜಕಾರಣಗಳಲ್ಲಿ ಕೂಡ ಮಂತ್ರಿಗಳು ಅವರು ಇವರು ಅಂತೇಳಿ ಬೇಕಾದ ಕೋಟಿ ಏನು ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ಎಂತೆಂಥೋ ಮನೆಗಳು ಎಲ್ಲೆಲ್ಲಿ ಹೊರ ದೇಶದಲ್ಲಿ ಹೋಗಿ ದುಡ್ಡುಗಳನ್ನ ಇಡ್ತಾರೆ. ಎಷ್ಟೆಷ್ಟೋ ಬಂಗಾರಗಳು, ಎಷ್ಟೆಷ್ಟೋ ಹಣಗಳು ಎಲ್ಲೆಲ್ಲಿಯೋ. ಖಂಡಿತವಾಗಿ ಅದನ್ನು ಏನು ಮಾಡ್ತಾರೆ? ಸುಲಿಗೆ ಮಾಡಿ ಖಂಡಿತವಾಗಿ ಅದರ ಹಿರಿಯ ಅಧಿಕಾರಿಗಳ ಮುಖಾಂತರ, ಯಾರ ಮುಖಾಂತರ ಸುಲಿಗೆ ಮಾಡಬೇಕೋ ಅಂಥವ್ರ ಮುಖಾಂತರ ಸುಲಿಗೆ ಮಾಡಿ ಅವರ ಮೇಲೆ ಕೇಸ್ ಹಾಕುವಂಥದ್ದು, ಅಕಸ್ಮಾತ್ ಜೈಲಿಗೆ ಕಳಿಸುವಂಥದ್ದು, ಇದು ಇವತ್ತು ಕೂಡ ಅದೇ ನಡೀತಾ. ಇದು ಕೂಡ ದೇವರಿಂದ ಬಂದಂಥ ಒಂದು ಶಾಪವಾಗಿದೆ. ದೇವರ ದೃಷ್ಟಿಗೆ ತಪ್ಪಾಗಿ ನಡೆದುದಾಗಿದೆ. ಇದು ಕೂಡ ಇವತ್ತು ನಡೆದು ಹೋಗ್ತಾ ಇದೆ. ಇದು ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯಗಳು. ನ್ಯಾಯಾಧಿಪತಿಗಳನ್ನು ಹುಚ್ಚರನ್ನಾಗಿ ಮಾಡುವನು. ನ್ಯಾಯಾಧಿಪತಿಗಳು ನಾನೇ ದೊಡ್ಡ ನ್ಯಾಯಾಧೀಶ ಅಂತೇಳಿ ಇರ್ತಾರೆ. ಆದರೆ ಒಂದೊಂದು ವಿಷಯಗಳು ನ್ಯಾಯಾಧಿಪತಿಗಳಿಗೆ ಗೊತ್ತಿರುವುದಿಲ್ಲ. ಇದು ಯಾಕೆ ಹೀಗೆ ಆಯಿತು, ಏನಾಯಿತು ಅಂತೇಳಿ. ಆಗ ದೊಡ್ಡ ನ್ಯಾಯಾಧೀಶ ಯಾರಾಗಿರ್ತಾರೆ? ದೇವರಾಗಿರ್ತಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ನ್ಯಾಯಾಧೀಶರು ಯಾರಾಗಿದ್ದಾರೆ? ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿ ಆಗಿರ್ತಾರೆ. ಅವರನ್ನು ಕೂಡ ಹುಚ್ಚರನ್ನಾಗಿ ಮಾಡ್ತಾರೆ. ಒಂದೊಂದು ವಿಷಯಗಳು ಅವರಿಗೆ ಗೊತ್ತಿರೋದಿಲ್ಲ. ಅಂತ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಯಾರು ಯಾವ ಸಮಯದಲ್ಲಿ ಏನಾಗ್ತದೆ ಅಂತಲೇ ಗೊತ್ತಿರೋದಿಲ್ಲ.
ಆಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನ್ಯಾಯ ತೀರಿಸೋರು ಯಾರಾಗಿದ್ದಾರೆ? ಯೇಸು ಸ್ವಾಮಿಯೇ ಆಗಿದ್ದಾರೆ. ಯೇಸು ಸ್ವಾಮಿಗಿಂತ ಅಂದರೆ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನ ದೇವರಾಗಿದ್ದಾರೆ. ಆ ದೇವರಿಗಿಂತ ಮಿಗಿಲಾದ ನ್ಯಾಯಾಧಿಪತಿ ಯಾರೂ ಇಲ್ಲ. ಉದಾಹರಣೆಗೆ ಯಾಕಪ್ಪ ಅಂದರೆ ಇವತ್ತು ಈ ಲೋಕದಲ್ಲಿ ಏನೇನೋ ಮಾಡಿ ಹಣ ಬಲದಿಂದಲೂ ಏನೇನೋ ಮಾಡಿ ಇವತ್ತು ನ್ಯಾಯಾಧಿಪತಿಗಳನ್ನು ಕೂಡ ಹುಚ್ಚರನ್ನಾಗಿ ಮಾಡಿಅವರು ಏನೋ ಹೊರಗಡೆ ಬರ್ಬೋದು. ಆದರೆ ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವುದೇ ಜಡ್ಜ್ಗಳು ಇರೋದಿಲ್ಲ. ಯಾವುದೇ ಜಡ್ಜು ದೇವರೇ ಜಡ್ಜ್ ಆಗಿರುತ್ತಾರೆ. ಆಮೇಲೆ ಯಾವುದೇ ವಕೀಲರು ಕೂಡ ಅಲ್ಲಿ ಇರುವುದಿಲ್ಲ. ನ್ಯಾಯಾಧೀಶರು ಕೂಡ ಅಲ್ಲಿ ಇರುವುದಿಲ್ಲ. ಲಾಯರ್ಗಳು ಅಲ್ಲಿ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗಲಿ ಏನಾಗ್ತದೆ? ಪ್ರತಿಯೊಂದಕ್ಕೂ ನ್ಯಾಯ ತೀರಿಸುವವರು ದೇವರೇ. ಅದೇ ಯೋಹಾನ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಪ್ರತಿಯೊಂದಕ್ಕೂ ಅವರವರ ಕೃತ್ಯಗಳಿಗೆ ಕೊಡುವ ಪ್ರತಿಫಲವು ನನ್ನ ಕೈಯಲ್ಲಿದೆ ಅಂತೇಳಿ ಬಹಳ ಸಲ ಏನು ಮಾಡಿದೆ? ವಿಶೇಷವಾಗಿ ಪ್ರಕಟಣೆ ಗ್ರಂಥದಲ್ಲಿ ಇದು ಬರೆಯಲ್ಪಟ್ಟಿದೆ. ನಾನು ಬೇಗನೆ ಬರುತ್ತೇನೆ, ಬಂದವರಿಗೆ ತೀರ್ಪು ಕೊಡುತ್ತೇನೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಆದ್ದರಿಂದ ಸರ್ವ ಸೃಷ್ಟಿಕರ್ತನಾದ ದೇವರ ನ್ಯಾಯದ ಮುಂದೆ ಯಾವ ನ್ಯಾಯವೂ ಇಲ್ಲ. ಪ್ರತಿಯೊಂದಕ್ಕೂ ಸರಿಯಾಗಿ ತೀರ್ಪು ಕೊಡುವವರು ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ, ಅರಸರು ಹಾಕಿದ ಬಂಧನವನ್ನು ಬಿಚ್ಚಿಬಿಟ್ಟು ಅವರ ಸೊಂಟಕ್ಕೆ ಚಿಂದಿಯನ್ನು ಬಿಗಿಯುವನು. ನೋಡಿ, ಒಂದೊಂದು ಅರಸರು ಕೂಡ ಏನಾಗ್ತಾರೆ? ಒಂದೊಂದು ಕಡೆ ಜನಗಳಿಗೆ ಸರಿಯಾಗಿ ಆಡಳಿತವನ್ನು ನಡೆಸೋದಿಲ್ಲ. ಅವರ ಒಂದು ಜನಾಂಗದವರಿಗೆ ಒಂದು ರೀತಿ ಮಾಡ್ತಾರೆ, ಐಶ್ವರ್ಯವಂತರಿಗೆ ಒಂದು ಮಾಡ್ತಾರೆ, ಆಮೇಲೆ ಬೇಕಾದವರಿಗೆ ಬಡವರಿಗೆ ಒಂದೊಂದು ಥರದ ಕಾನೂನನ್ನು ವಿಧಿಸ್ತಾರೆ. ಇವತ್ತು ಅದನ್ನು ಕೂಡ ನಾವು ನೋಡ್ತೇವೆ. ಒಂದೊಂದು ಕಡೆ ಈಗಲೂ ಕೂಡ ಅದುವೇ ನಡೀತಾ ಇದೆ. ಅಂಥವ್ರನ್ನ ಏನು ಮಾಡ್ತಾರೆ? ಅಲ್ಲಿ ಒಂದಲ್ಲ ಒಂದು ಜನಗಳ ಮುಖಾಂತರವೇ ಶಿಕ್ಷೆಗೆ ಅಲ್ಲಿ ಸಿಲುಕಿ ಹಾಕಿ ಅವರನ್ನು ಏನು ಮಾಡ್ತಾರೆ? ಅವರನ್ನು ತಗೊಂಡೋಗಿ ಅವರು ಅಡಗುವಾಗಿ, ಕಡೆಗೆ ಅವರನ್ನು ಮೇಲೆತ್ತುವಾಗಿ, ಅವರನ್ನು ಇನ್ನೊಂದು ರಾಷ್ಟ್ರದವರು ಅರಸರು ಅಧ್ಯಕ್ಷರು ತಗೊಂಡೋಗಿ ಜೈಲಿಗೆ ಹಾಕುವಾಗಿ, ಅಲ್ಲಿ ವಿಚಾರಣೆ ಮಾಡುವಾಗಿ, ಅಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡುವಾಗೆ ಮಾಡ್ತಾರೆ. ಇವತ್ತು ನೋಡಿ, ಈಗಲೇ ಸದ್ಯಕ್ಕೆ ಏನಾಗ್ತದೆ? ಇವತ್ತು ಪಾಕಿಸ್ತಾನದ ಇಮ್ರಾನ್ ಖಾನ್ ಏನಾಯಿತು? ಜೋರ್ಸಿಯಾದ ಅಲ್ಲಿ ಒಂದು ಅರಸನನ್ನು ಮತ್ತು ಅವನ ಹೆಂಡತಿನ ಅಮೆರಿಕದವರು ಇರತಕ್ಕ ಒಂದು ವಿಚಾರಣೆ ಮಾಡ್ತಾರೆ. ಹಿಂದೆ ಒಂದ್ಸಲ ಇರಾಕಿನ ಅಧ್ಯಕ್ಷನ ಅಮೆರಿಕದವರು ಏನು ಮಾಡಿದ್ರು, ಸದ್ದಾಮ್ ಹುಸೇನನ್ನು ಏನು ಮಾಡಿದ್ರು, ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ನಮ್ಮ ಭಾರತ ದೇಶದ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಯಾರಿಂದ ಹತ್ಯೆಗೀಡಾದ್ಲು, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇದೆಲ್ಲ ಬರುವುದು ದೇವರಿಂದಲೇ. ಅಂದರೆ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಖಂಡಿತವಾಗಿ ಪ್ರತಿಯೊಂದಕ್ಕೂ ನ್ಯಾಯ ತೀರ್ಪು ಕೊಡೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇದು ಕೂಡ ಅನೇಕ ಮಂತ್ರಿಗಳು, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು, ಹಣವಂತರುಗಳು ಇವತ್ತು ಕೂಡ ಜೈಲಲ್ಲಿ ಕೊಳೀತಾ ಇದ್ದಾರೆ, ಜಾಮೀನಲ್ಲಿ ಹೊರಗಡೆ ಇದ್ದಾರೆ. ಅವರಲ್ಲಿ ಅವರ ಘನ ಮಾನ ಮರ್ಯಾದೆ ಯಾವುದೂ ಇರುವುದಿಲ್ಲ. ಇದು ಕೂಡ ಯಾರಿಂದ ಬಂತು? ದೇವರಿಂದಲೇ ಬಂತು. ಹಾಗೆ ಏರಿದವರನ್ನು ತಗ್ಗಿಸುವೆನು, ತಗ್ಗಿದವರನ್ನು ನಾನು ಮೇಲಕ್ಕೆ ಏರಿಸುವೆನು. ಗರ್ವ ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ ಎಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ಕೂಡ ಇದುವೇ ಬರೆಯಲ್ಪಟ್ಟಿದೆ. ಇದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಯೋಬ ಏನು ಮಾಡ್ತಾರೆ? ಅವರ ಸ್ನೇಹಿತರಿಗೆ ತಿಳಿಸ್ತಾ ಇದ್ದಾನೆ, ವಿರೋಧಿಗಳಿಗೆ. ಇದನ್ನು ಕೂಡ ಇವತ್ತು ನಮ್ಮ ವಿರೋಧಿಗಳಿಗೆ ಕೂಡ ಒಂದು ವೇಳೆ ಬರುವಂಥದ್ದು ಇದೇ ಆಗಿರಬಹುದು. ನಮಗೆ ಸ್ತೋತ್ರ. 19ನೇ ವಚನ, ಯಾಜಕರನ್ನು ಸುಲಿಗೆ ಮಾಡಿ ಸಾಗಿಸಿಕೊಂಡು ಹೋಗುವನು. ನಮಗೆ ಸ್ತೋತ್ರ. ಇವತ್ತಿಗೆ ನೋಡಿ, ದೇವಾಲಯದಲ್ಲಿ ಕೂಡ ಯಾಜಕರುಗಳು ಅಂತಿರ್ತಾರೆ. ಅವರು ಕೂಡ ಏನು ಮಾಡ್ತಾರೆ? ಅವರಿಗೆ ಜಾಸ್ತಿ ಯಾರು ಕೊಡ್ತಾರೆ? ಅವರನ್ನೇ ಪ್ರೀತಿ ಮಾಡ್ತಾರೆ. ಅವರ ಒಂದು ಜನಾಂಗವನ್ನೇ ಪ್ರೀತಿ ಮಾಡ್ತಾರೆ. ಬಡ ಬಗ್ಗರನ್ನು ಯೋಚನೆ ಮಾಡುವುದೇ ಇಲ್ಲ. ಅವರು ಕೂಡ ಇತರರ ಕೈಯಿಂದ ಸುಲಿಗೆ ಮಾಡಿ ತಿಂದು ಮಾಡಿ ಜೀವನ ಮಾಡೋರಾಗಿದ್ದಾರೆ. ಇದನ್ನು ಬೈಬಲ್ಲಿ ಕೂಡ ಓದ್ತೇವೆ. ಅಂಥವರನ್ನು ಕೂಡ ದೇವರು ಏನು ಮಾಡ್ತಾರೆ? ಸುಲಿಗೆ ಮಾಡಿಬಿಡ್ತಾರೆ. ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಶಿಕ್ಷೆಗಳಿಗೆ ಗುರಿಪಡಿಸುವವರಾಗಿದ್ದಾರೆ. ಇದು ಕೂಡ ಇವತ್ತು ನಡೆದು ಹೋಗ್ತಲೇ ಇದೆ. ಆ ಯಾಜಕ, ಈ ಯಾಜಕ, ಆ ಪಾಸ್ಟ್ರು, ಈ ಫಾದರು, ಆ ಗುರೂಜಿ, ಈ ಸ್ವಾಮೀಜಿ, ಆ ಮಠೇಶ್ವರು, ಈ ಬ್ರಾಹ್ಮಣರು, ಅಂಥ ಗುರೂಜಿ, ಇಂಥ ಗುರೂಜಿ ತಿಳ್ಕೊಂಡು ಇದು ಕೂಡ ಇವತ್ತು ನಾವು ಕಿವಿಯಾರೆ ಕೇಳ್ತಲೇ ಇದ್ದೇವೆ. ಇದನ್ನು ಕೂಡ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತಲೇ ಇದ್ದೇವೆ. ಇದೆಲ್ಲವೂ ಬರುವುದು ಯಾರಿಂದ? ದೇವರಿಂದ. ದೇವರ ಅನ್ಯಾಯವನ್ನು ಯಾವಾಗಲೂ ಸಹಿಸುವವನು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 19ನೇ ವಚನದಲ್ಲಿ,
ಪ್ರಧಾನರನ್ನು ದೊಬ್ಬಿ ಬಿಡುವನು. ಪ್ರಧಾನರಂದರೆ ನಾನೇ ದೊಡ್ಡವನು, ನನಗಿಂತ ದೊಡ್ಡವನು ಯಾರು ಇಲ್ಲ ಅಂತ ಒಂದು ಊರಲ್ಲಿ ಆಗಲಿ, ಪಂಚಾಯತಿ ಮಟ್ಟದಲ್ಲಾಗಲಿ, ಯಾವುದೇ ರಾಜಕೀಯದ ಒಂದು ವಿಷಯಗಳಲ್ಲಾಗಲಿ, ಸಂಘ ಸಂಸ್ಥೆಗಳಲ್ಲಿ ಏನಾಗಲಿ ಪ್ರಧಾನತೆಯಲ್ಲಿ ಆಗಿ ತಪ್ಪಾಗಿ ನಡೆದಾಗ ಖಂಡಿತವಾಗಿ ಅಂಥವ್ರನ್ನು ಕೂಡ ದೇವರು ಏನು ಮಾಡ್ತಾರೆ, ತನ್ನನ್ನು ತಾನೇ ಏರಿಸಿಕೊಳ್ಳೋರನ್ನು ತಗ್ಗಿಸೇ ಬಿಡುತ್ತಾನೆ. ಮತ್ತು 23ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಾಗ, ಏರಿದವರನ್ನು ತಗ್ಗಿಸುವೆನು, ತಗ್ಗಿದವರನ್ನು ಏರಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಈಗಲೂ ಕೂಡ ನಡೆಯುತ್ತಲಿದೆ. ಸ್ವಲ್ಪ ದಿವಸ ಮಾತ್ರ ಅವ್ರದ್ದು ನಡೀತದೆ. ಅವರ ಹಿಂದೆ ಸ್ವಲ್ಪ ಜನ ಜೈಕಾರ ಹಾಕೊಂಡು ಹೋಗ್ತಾರೆ. ಆಮೇಲೆ ದೇವರ ಕೋಪಕ್ಕೆ ಗುರಿಯಾದಾಗ ಖಂಡಿತವಾಗಿ ಅವರ ಹಿಂದೆ ಜೈ ಹಾಕ್ಲಿಕ್ಕೆ ಇರೋದಿಲ್ಲ, ಯಾರೂ ಇರೋದಿಲ್ಲ. ನಾನಾ ಥರದ ಶಿಕ್ಷೆಗಳು, ಕಷ್ಟ, ಸಂಕಟ, ದುಃಖಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದೆಲ್ಲ ಹೋಗಬೇಕು, ಜೈಲಲ್ಲಿ ಕೊಳಿಬೇಕಾಗ್ತದೆ. ಆದರೆ ಅವರಿಗೆ ಶಾಂತಿ ಸಮಾಧಾನ ಇರುವುದಿಲ್ಲ. ಒಂದಲ್ಲ ಒಂದು ರೀತಿ ಶಿಕ್ಷೆಗಳು ಬರ್ತಲೇ ಇರ್ತದೆ. ಅದು ಕೂಡ ಇವತ್ತು ನಾವು ಮಾಧ್ಯಮಗಳಲ್ಲಿ ಯಾರಿಗೆ ಏನು ಅಂತ ನೋಡ್ತಾ ಇದ್ದೇವೆ, ಕೇಳ್ತಲೇ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಕೂಡ ಯೋಬ ಏನು ಮಾಡ್ತಾನೆ, ಯೋಬನ ವಿರೋಧಿಗಳಿಗೆ ತಿಳಿಸ್ತಾರೆ, ಎಚ್ಚರ ಇರಿ, ದೇವರಿಗೆ ವಿರುದ್ಧವಾಗಿ ಮಾತನಾಡಬೇಡ್ರಪ್ಪ ಅಂತೇಳಿ ಯೋಬ ವಿಚಾರಿಸ್ತಾನೆ ಇದ್ದಾನೆ. ಇದನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ 20ನೇ ವಚನ, ಆಲೋಚನಕರ್ತರ ವಾಕ್ಚಾತುರ್ಯವನ್ನು ಹಾರಿಸಿ ಹಿರಿಯರ ವಿವೇಕವನ್ನು ತೆಗೆದುಹಾಕುವನು. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದ ವಿಷಯದಲ್ಲಿ ಇರುವಾಗ ಎಷ್ಟೇ ಆಲೋಚನೆ ಮಾಡಿದ್ರು, ಅವರು ಎಷ್ಟೇ ಬುದ್ಧಿವಂತರಾದರೂ, ಏನೇ ಇದ್ದರೂ ಕೂಡ ಏನು ಮಾಡ್ತಾರೆ, ಅದನ್ನು ಖಂಡಿತವಾಗಿ ಹಾರಿಸಾರ. ಯಾವುದೇ ಆಲೋಚನೆ, ಯಾವುದೇ ಉಪಾಯ ಕೂಡ ನಿಲ್ಲಲಾಗುವುದಿಲ್ಲ. ಅದನ್ನು ಕೂಡ ದೇವರು ಏನು ಮಾಡ್ತಾರೆ, ಅದು ಕೂಡ ನೆರವೇರದಾಗೆ ಮಾಡ್ತಾರೆ, ಸಾಧಿಸದಾಗೆ ಮಾಡ್ತಾರೆ. ಅವರ ಆಲೋಚನೆಗಳು ಏನೇ ಇದ್ದರೂ, ಏನೇ ಆಲೋಚನೆ ಬಂದರೂ ಕೂಡ ಅರ್ಥವಾಗ್ತದೆ. ದೇವರಿಗೆ ವಿರುದ್ಧವಾದ ಆಲೋಚನೆಗಳಾದರೆ, ಈ ಲೋಕದ ವಿಷಯದಲ್ಲಿ ಆದರೆ ಖಂಡಿತವಾಗಿಯೂ ಅವರು ಈಗಲೇ ನಾವು ಈಗ ಭಾಳ ಸಮಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದನ್ನೆಲ್ಲವನ್ನು ಏನು ಮಾಡ್ತಾನೆ, ದೇವರದನ್ನು ವಿಫಲಗೊಳಿಸ್ತಾನೆ, ಸಫಲವಾಗಲು ಬಿಡುವುದಿಲ್ಲ. ಹಿರಿಯರ ವಿವೇಕವನ್ನು ತೆಗೆದುಹಾಕುವನು. ಅದರಲ್ಲಿ ದೇವರಿಗೆ ವಿರುದ್ಧವಾದಂಥ ಹಿರಿಯರ ವಿವೇಕ, ಅವರು ಎಷ್ಟೇ ಜ್ಞಾನ ತಿಳುವಳಿಕೆ ಏನೇ ಮಾಡಿದರೂ ಕೂಡ ಅವರಿಗೆ ಜ್ಞಾನವಿಲ್ಲದೆ ಮಾಡುವನು ದೇವರು. ಅವರ ಜ್ಞಾನವಂತನವನ್ನು ತೆಗೆದು ಹಾಕ್ತಾರೆ. ಅದು ಈ ಲೋಕದ ಹುಚ್ಚುತನ ಜ್ಞಾನವಾಗಿದೆ, ವಿವೇಕ ತಿಳುವಳಿಕೆಯಾಗಿದೆ. ಅದಕ್ಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿದರೆ, ಜ್ಞಾನವು ಬರುವುದು ದೇವರಿಂದಲೇ ಅಂತೇಳಿ. ಒಂದ್ಸಲ ಬರ್ಬೋದು, ಹೋಗ್ಬೋದು, ಆದರೆ ದೇವರಿಗೆ ವಿರುದ್ಧವಾಗಿ ದೇವರನ್ನ ತಿಳಿದು ತಿಳಿಯಪಡಿಸಿದಾಗ ವಿರುದ್ಧವಾಗಿ ಹೋದರೆ ದೇವರು ಯಾವುದನ್ನು ಕೈಗೂಡಲು ಬಿಡುವುದಿಲ್ಲ. ದೇವರ ಚಿತ್ತ ಏನಿದೆಯೋ ಅದು ಮಾತ್ರ ನೆರವೇರಿಸ್ತಾರೆ. ಹಾಗೆ ಒಬ್ಬೊಬ್ಬರ ಮಾತುಗಳು ಸುಳ್ಳು, ಒಂದೊಂದು ಅಂದಾಜುಗಳು, ಒಂದೊಂದು ಕೆಲಸಗಳು, ಒಂದೊಂದು ಬುದ್ಧಿವಾದಗಳು ಅಲ್ಲಿ ನೆರವೇರುವುದಿಲ್ಲ. ದೇವರೆಲ್ಲವನ್ನ ದೇವರೇ ತೆಗೆದುಹಾಕುವನಾಗಿದ್ದಾನೆ. 21, ಪ್ರಭುಗಳಿಗೆ ಅವಮಾನವನ್ನು ಉಂಟು ಮಾಡಿ ಬಲಿಷ್ಠರ ನಡುಕಟ್ಟನ್ನು ಸಡಿಲಿಸುವನು. ಪ್ರಭುಗಳು ಅಂದರೆ ಆಗಲೇ ಹೇಳಿದಾಗೆ, ನಾವು ಅವ್ರು ಎಷ್ಟೇ ದೊಡ್ಡ ಬಲಾಢ್ಯರಾಗಲಿ, ಏನೇ ಆಗಲಿ, ಎಂಥ ಬಲಿಷ್ಠರೇ ಆಗಲಿ, ಖಂಡಿತವಾಗಿ ಏನು ಮಾಡ್ತಾರೆ, ಎಲ್ಲವರಿಗೂ ಕೂಡ ಸೋಲನ್ನು ಉಂಟು ಮಾಡ್ತಾರೆ. ಇವತ್ತು ಬಲಿಷ್ಠರು, ದೊಡ್ಡ ದೊಡ್ಡ ಐಶ್ವರ್ಯವಂತರು, ಬೇಕಾದಷ್ಟು ಶಕ್ತಿವಂತರು, ಏನೇನೋ ಮಾಡ್ಬೋದು, ಜನಗಳನ್ನು ಹೆದರಿಸ್ಬೋದು, ಮಾಡ್ಬೋದು, ಬೈಬೋದು, ಓಡಿಸ್ಬೋದು, ಎಲ್ಲ ಮಾಡ್ಬೋದು, ಭಾಳ ಬಲಾಢ್ಯರಾಗ್ತಾರೆ. ಆದರೆ ಅವರನ್ನು ಕೂಡ ಸಂಪೂರ್ಣವಾಗಿ ಕಷ್ಟ ಸಂಕಟಗಳಿಗೆ ಅಲ್ಲಿ ಗುರಿ ಮಾಡಿ ಇದ್ದಿದ್ದನ್ನು ಇಲ್ಲದಾಗೆ ಮಾಡೋನು, ಸರ್ವನಾಶ ಮಾಡೋರು, ದೊಡ್ಡ ದೊಡ್ಡ ಕಾಯಿಲೆ ಹಿಡಿದು ನಡೆದಾಡುವವರು, ಇಂಥವರೆಲ್ಲರನ್ನು ಕೂಡ ದೇವರು ಏನು ಮಾಡ್ತಾರೆ, ಅಲ್ಲಿ ತಗ್ಸಿ ಹಾಕ್ಬಿಡ್ತಾನೆ. ಅವರ ಬಲಿಷ್ಠತನವನ್ನು ಕೂಡ ತೆಗೆದು ಹಾಕ್ತಾರೆ. ನಾವು ಪ್ರಧಾನರು, ಪ್ರಭುಗಳು ಅಂತ ಹೇಳೋರನ್ನು ಕೂಡ ದೇವರು ಏನು ಮಾಡ್ತಾರೆ, ಇಳಿಸಿ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 22, ಅಗಾಧ ವಿಷಯಗಳನ್ನು ಕತ್ತಲೊಳಗಿಂದ ಬಯಲಿಗೆ ತಂದು ಗಾಢ ಅಂಧಕಾರವನ್ನು ಪ್ರಕಾಶಗೊಳಿಸುವನು. ಯಾರು ನೋಡೋದಿಲ್ಲ, ಮಾಡೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಇವತ್ತೊಂದು ಸರ್ಕಾರಿ ಕೆಲಸದಲ್ಲಿ ಆಗಿರ್ಬೋದು, ಒಂದು ಭೂಮಿ ವಿಷಯದಲ್ಲಿ ಆಗೋದು, ಯಾವುದೇ ಒಂದು ಸರ್ಕಾರದ ಕಾನೂನಿಗೆ ವಿರುದ್ಧವಾಗಿ ನಾನಾ ಥರದ ಸುಳ್ಳು ಪತ್ರಗಳನ್ನು ಮಾಡಿಕೊಂಡು ಅಕಸ್ಮಾತ್ ಬೇರೆ ಜನಗಳ ಮುಖಾಂತರ ಏನೇನೋ ಮಾಡ್ಬೋದು, ಬಹಳ ಉಪಾಯ ಹೂಡ್ಬೋದು. ಆದರೆ ಅದಕ್ಕೊಂದು ಸಮಯ ಇದೆ. ಸಮಯ ಮೀರಿದಾಗ ಅದು ಎಲ್ಲ ಪ್ರಕಾಶ, ಎಲ್ಲ ಉಪಾಯ ಏನಾಗ್ತದೆ, ಹೊರಗಡೆ ಬಯಲಿಗೆ ಬಂದೇ ಬರ್ತದೆ. ಆಗ ಅವರ ಗುಟ್ಟುಗಳೆಲ್ಲ ರಟ್ಟಾಗ್ತವೆ, ಮಾನ ಮರ್ಯಾದೆ ಹೋಗ್ತದೆ. ಇದಕ್ಕೆ ಮತ್ತೆ ಸುವಾರ್ತೆಯಲ್ಲಿ ಕೂಡ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ, ರಟ್ಟಾಗದ ಗುಟ್ಟಿಲ್ಲ ಅಂತೇಳಿ. ಸ್ವಲ್ಪ ದಿವಸ ಅದು ಏನಾಗ್ಬೋದು, ಗುಪ್ತವಾಗಿರ್ಬೋದು, ಆಮೇಲೆ ಬಟ್
ಬಯಲಾಗ್ತದೆ, ಅದೆಲ್ಲವೂ ಬಯಲಿಗೆ ಬರ್ತದೆ, ಎಲ್ಲವರಿಗೆ ಗೊತ್ತಾಗ್ತದೆ, ಕಣ್ಣಾರೆ ಕಾಣ್ತಾರೆ ಅಥವಾ ಕಿವಿಯಾರೆ ಕೇಳ್ತಾರೆ. ಆಗೇನಾಗ್ತದೆ, ಅವರ ಇದ್ದ ಮಾನ ಮರ್ಯಾದೆಗಳೆಲ್ಲ ಅಲ್ಲಿ ಹೋಗ್ತವೆ. ದೇವರಿಗೆ ವಿರುದ್ಧವಾಗಿ ನಿಂತವರ ಕಥೆಗಳು, ಈ ಪ್ರಾಪಂಚಿಕ ವಿಷಯಗಳು ಹೀಗೆ ಆಗ್ತವೆ. ಒಂದು ವೇಳೆ ದೇವರನ್ನು ಅರಿತುಕೊಂಡು ಕೂಡ ಈ ಲೋಕದ ವಿಷಯಗಳಿಗೆ ಹೋದರೆ ಅವರಿಗೆ ಕೂಡ ಬರುವಂಥದ್ದು ಎಲ್ಲ ವಾಕ್ಯದ ಪ್ರಕಾರ ನೆರವೇರ್ತದೆ. ಶಿಕ್ಷೆಗಳು ಆಗಿದೆ, ಆಗುತ್ತಲೇ ಹೋಗ್ತದೆ. 23ನೇ ವಚನ. ಜನಾಂಗಗಳನ್ನು ವೃದ್ಧಿಗೊಳಿಸಿ ನಾಶಪಡಿಸುವನು, ಅವುಗಳನ್ನು ವಿಸ್ತರಿಸಿ ಗಡೀಪಾರು ಮಾಡುವನು. ನೋಡಿ, ಜನಾಂಗಗಳನ್ನು ವೃದ್ಧಿಗೊಳಿಸಿ ನಾಶಪಡಿಸುವನು. ಕೆಲವು ಜನರ ಮಾಡು ಇನ್ನೂ ಅನ್ಯಾಯ ಮಾಡು, ಇನ್ನೂ ಮೋಸ ಮಾಡು, ಸರ್ಕಾರಕ್ಕೆ ಮಾಡು, ಜನಗಳಿಗೆ ಮಾಡು, ಏನೇ ಮಾಡು ಅಂತೇಳಿ ಬಿಡ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಬೇಕಾದಾಗೆ ಬಿಲ್ಡಿಂಗ್ಗಳನ್ನು, ಬೆಳ್ಳಿ ಬಂಗಾರ, ದುಡ್ಡುಗಳನ್ನು, ವಾಹನಗಳನ್ನು ಕಟ್ಟಿ ಬಹಳ ದೊಡ್ಡ ಐಶ್ವರ್ಯವಂತರಾಗ್ತಾರೆ. ಆಮೇಲೆ ಅಲ್ಲಿ ಏನಾಗ್ತದೆ, ಒಂದಲ್ಲ ಒಂದು ದಿವಸ ಅವ್ರನ್ನ ಸಮಯ ಬರುವಾಗ ಸಂಪೂರ್ಣವಾಗಿ ಅವರು ಹೇಗೆ ಮೇಲಕ್ಕೆ ಏರಿದ್ರೋ ಹಾಗೆ ಕೆಳಗಿಳಿಸಿಬಿಡ್ತಾರೆ. ಸರ್ವನಾಶ. ದೊಡ್ಡ ದೊಡ್ಡ ಕಾಯಿಲೆಗಳು, ಬಡದಾಟಗಳು ಅಥವಾ ಗುಣವಾಗಂಥ ಕಾಯಿಲೆಗಳು, ಕೋರ್ಟು ಕಚೇರಿ ಕೇಸುಗಳು, ಈ ರೀತಿಯಾಗಿ ಅವರ ಮಕ್ಕಳೇ ಹೊಡೆದಾಟ ಆಗುವಂಥದ್ದು, ನಾನಾ ರೀತಿ ಸರ್ವನಾಶ ಮಾಡಿಬಿಡ್ತಾನೆ. ಇದು ನಾ ಹಿಂದೆ ಕೂಡ ಒಂದು ಸಾಕ್ಷಿ ಹೇಳಿದ್ದೆ. 230 ಎಕರೆ ಒಂದು ಕ್ರೈಸ್ತರೇ ತೋಟ ಇದ್ದವರು, ಕಾಫಿ ಎಸ್ಟೇಟ್ ಇದ್ದವರು, ಕಡೆಗೆ ಇನ್ನೊಬ್ಬರಲ್ಲಿ ಹೋಗಿ ಎಲ್ಲ ಒಬ್ಬ ವಿಷ ತಗೊಂಡು ಸತ್ತು ಹೋದ, ಒಬ್ಬನೊಬ್ಬ ಮೆಂಟಲ್ ಆದ, ಲಾಸ್ಟ್ಗೆ ಇನ್ನೊಬ್ಬನು 230 ಎಕರೆ ಇದ್ದಂಥವ್ರು ಮನುಷ್ಯ ಇನ್ನೊಬ್ಬರ ಕಾರಿನಲ್ಲಿ ಹೋಗಿ ಡ್ರೈವರ್ ಕೆಲಸ ಮಾಡಿ ಈಗ ಏನಾದಂತ ಗೊತ್ತಿಲ್ಲ, ಈಗ ಬಹುಶಃ ಇರೋದಿಲ್ಲ, ಆಗಲೇ ಬಹಳಷ್ಟು ವಯಸ್ಸಾಗಿತ್ತು. ಹಾಗೆ ನೋಡಿ ಅಲ್ಲಿ ಏನು ಮಾಡ್ತಾನೆ ಅಂತವ್ರನ್ನ ದೇವರು ಮಾಡು ಅಂತೇಳಿ ಬಿಡ್ತಾನೆ. ಬೇಕಾದಷ್ಟು ಮಾಡ್ತಾರೆ, ಕಡೆಗೆ ಸರ್ವನಾಶ. ಅವುಗಳನ್ನು ವಿಸ್ತರಿಸಿ ಗಡೀಪಾರು ಮಾಡುವನು. ಅವುಗಳನ್ನು ಏನು ಮಾಡ್ತಾರೆ, ಆ ಭೂಮಿಯನ್ನಂತ ಅನ್ಯಾಯವಾಗಿ ಯಾವುದನ್ನು ಅವರು ಸಂಪಾದಿಸಿಕೊಳ್ತಾರೋ ಅದು ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಮತ್ತೆ ಅವರ ಕೈಯಿಂದ ಅದು ಜಾರಿ ಹೋಗುವಾಗಿರ್ತದೆ. ಗಡೀಪಾರ್ ಅಂದರೆ ಅಲ್ಲಿ ಅವರಿಗೆ ಇರೋದು ಏನೂ ಇಲ್ಲದಾಗೆ ಮಾಡಿಬಿಡ್ತಾರೆ. ಅಂಥ ಶಿಕ್ಷೆಯು ಕೂಡ ದೇವರು ಒಳಪಡಿಸುತ್ತಾರೆ. ದೇವರಿಗೆ ವಿರುದ್ಧವಾಗಿ ಮಾತನಾಡಿದಾಗ, ದೇವರನ್ನು ತಿಳಿದು ಮತ್ತು ವಿರುದ್ಧವಾಗಿ ತಪ್ಪಾಗಿ ಹೋದಾಗ, ದೇವರಿಂದ ಆಯ್ಕೆಗೊಂಡವರಿಗೆ ಅವರು ಅವರನ್ನು ಹೀಯಾಳಿಸಿದಾಗ, ಅವರಿಗೆ ಶಿಕ್ಷೆ ಕೊಟ್ಟಾಗ ಅಂಥವರಿಗೆ ಬರುವಂಥದ್ದು ಇದೇ ಮಾತೆಂಬುದಾಗಿ ಯೋಬನ ಸ್ನೇಹಿತರಾದ ವಿರೋಧಿಗಳಿಗೆ ತಿಳಿಸಿದಂಥ ಮಾತುಗಳು. ಅದು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ಮಾತುಗಳನ್ನೇ ಯೋಬ ಮಾತನಾಡಿದ್ದಾನೆ. 24ನೇ ವಚನ. ಪ್ರಜಾಪ್ರಮುಖರ ಬುದ್ಧಿಯನ್ನು ತೊಲಗಿಸಿ ಅವರನ್ನು ದಾರಿ ಇಲ್ಲದ ಅರಣ್ಯದಲ್ಲಿ ಅಲೆದಾಡಿಸುವನು. ಪ್ರಜಾಪ್ರಮುಖರು ನೋಡಿ, ನಾವೇ ಬುದ್ಧಿವಂತರು ಅಂತ ಹೇಳಿದವರಿಗೆ ಏನೂ ಇಲ್ಲದೆ, ಹುಚ್ಚರಾಗಿ ಆಸ್ತಿ ಪಾಸ್ತಿ ಏನೂ ಇಲ್ಲದೆ ಕಾಡಿನಲ್ಲಿ ಅವರು ಅಲೆದಾಡಬೇಕಾಗ್ತದೆ, ತಿರುಗಾಡಬೇಕಾಗ್ತದೆ. ಇಂಥ ಪರಿಸ್ಥಿತಿ ಕೂಡ ಬರಬಹುದು. ಆದ್ದರಿಂದ ಬಹಳ ಎಚ್ಚರ. 25ನೇ ವಚನ. ಅವರು ಬೆಳಕಿಲ್ಲದ ಕತ್ತಲೆಯಲ್ಲಿ ತಡವಾಡುವರು, ಅವರನ್ನು ಅಮಲೇರಿದಂತೆ ಓಲಾಡಿಸುವನು. ಕತ್ತಲಲ್ಲಿ ಬೆಳಕಿಲ್ಲದಾಗ ಏನಾಗ್ತದೆ, ಅಯ್ಯೋ ಅಂತ ತಡ ಮಾಡಬೇಕಲ್ಲ. ಅದೇ ರೀತಿ ಮದ್ಯಪಾನ ಮಾಡಿ ಅಮಲೇರಿದವರು ಯಾವ ರೀತಿ ತೋಲಾಡ್ತಾರೆ, ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಕೂತ್ಕೊಳ್ಳೋಕೆ ಆಗೋದಿಲ್ಲ, ಹೇಳಕ್ಕೂ ಆಗೋದಿಲ್ಲ. ಆ ರೀತಿ ಕೂಡ ಗರ್ವ, ಅಹಂಕಾರ, ಹಠಮಾರಿತನ, ದೇವರಿಗೆ ವಿರುದ್ಧವಾಗಿ ಮಾತಾಡುವವರು, ದೇವರಿಂದ ಆಯ್ಕೆಗೊಂಡವರನ್ನು ಮತ್ತು ಹೀಯಾಳಿಸುವವರು ಆದರೆ ಖಂಡಿತವಾಗಿ ಇಂಥವ್ರನ್ನ ದೇವರು ಇಷ್ಟೆಲ್ಲ ಶಿಕ್ಷೆಗೆ ಒಳಪಡಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದೆಲ್ಲವೂ ಬರುವುದು ದೇವರಿಂದಲೇ, ಅವರವರು ಮಾಡಿದಂಥ ಕೃತ್ಯಕ್ಕೆ. ಈಗ 13ನೇ ಅಧ್ಯಾಯ 1ನೇ ವಚನ. ಇವುಗಳನ್ನೆಲ್ಲ ನನ್ನ ಕಣ್ಣು ಕಂಡಿದೆ, ಕಿವಿಯು ಕೇಳಿ ಗ್ರಹಿಸಿದೆ ಅಂತ ಯೋಬ ಹೇಳ್ತಾನೆ. ಇದೆಲ್ಲವನ್ನ ನಾನು ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ನನ್ನ ಸಹೋದರ ಸಹೋದರಿಯರೇ, ದೇವರ ಒಂದು ದರ್ಶನವಾದ ಮೇಲೆ ಈ 31 ವರ್ಷ ಕ್ರೈಸ್ತ ಜೀವಿತದಲ್ಲಿ, ಅಂದರೆ ದೇವರನ್ನು ಹಿಂಬಾಲಿಸುವ ಜೀವಿತದಲ್ಲಿ ದೇವರು ನನ್ನನ್ನು ನಡೆಸಿಕೊಂಡು ಸಾಕಿಕೊಂಡು ಬರ್ತಾ ಇರುವಾಗ, ಇವತ್ತು ಇದನ್ನು ಕೂಡ ಬಹಳ ಸಲ ಹೇಳಿದ್ದೇನೆ. ನನ್ನ ವಿರೋಧಿಗಳಿಗೆ, ಸ್ವಂತದವರು ಬಂದು ವಿರೋಧಿಗಳು ಸ್ವಲ್ಪ ಜನ ಊರನ್ನೇ, ಈ ಲೋಕವನ್ನೇ ಬಿಟ್ಟು ಹೋದರು, ಬಾರದ ಲೋಕಕ್ಕೆ ಹೋಗಿದ್ದಾರೆ. ಆಮೇಲೆ ಅನೇಕರು ಶಿಕ್ಷೆಗೆ ಒಳಗಾಗಿದ್ದಾರೆ, ಈಗಲೂ ಒಳಗಾಗುತ್ತಲೇ ಇದ್ದಾರೆ. ಇದನ್ನು ಕೂಡ ನನ್ನ ಕಣ್ಣಲ್ಲಿ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ಕೀರ್ತನೆ 112ರಲ್ಲಿ ಇದನ್ನೇ ದಾವೀದರಸರು ಕೂಡ ಹೇಳಿದ್ದು. ದೇವರು, ನಿನಗೆ ನನ್ನ ಮೇಲೆ ಸರಿಯಾದ ಭರವಸೆ ಭಕ್ತಿ ಇದ್ದರೆ ನಿನ್ನ ವಿರೋಧಿಗಳಿಗೆ ಬರುವಂಥ ಶಿಕ್ಷೆಯನ್ನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಅಂತೇಳಿ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ. ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಈಗಲೂ ಕೂಡ ಅದುವೇ ನಡೆಯುತ್ತಲೇ ಇದೆ.
2ನೇ ವಚನ 13:2 ನೀವು ತಿಳಿದಿರುವುದನ್ನು ನಾನು ತಿಳಿದಿದ್ದೇನೆ, ನಿಮಗಿಂತ ನಾನು ಕಡೆಯಲ್ಲ ಅಂತ ಹೇಳ್ತಾನೆ. ಅವರ ವೈರಿಗಳಿಗೆ, ಸ್ನೇಹಿತರಿಗೆ, ನೀವು ಏನು ಲೋಕದ ವಿಷಯವನ್ನು ತಿಳ್ಕೊಂಡಿದ್ದೀರೋ ಅದು ಕೂಡ ನಾನು ತಿಳ್ಕೊಂಡಿದ್ದೇನೆ, ಅದು ಕೂಡ ನನಗೆ ಏನಾಗ್ತದೆ ಏನು ಹೋಗ್ತದೆ ಅಂತ ಗೊತ್ತಿದೆ, ಆದರೆ ನಿಮಗಿಂತ ನಾನು ಕಡೆಯಲ್ಲ. ಎಷ್ಟೇ ಕಷ್ಟ ಸಂಕಟ ಈ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಮತ್ತು ಅಲ್ಲಿ ಯೋಬ ಏನು ಮಾಡ್ತಾನೆ, ಧೈರ್ಯದಿಂದ ಮಾತನಾಡ್ತಾನೆ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು ಯಾವುದೇ ಕಷ್ಟ ಸಂಕಟ ದುಃಖಗಳು ಬರಲಿ, ಅವರೊಂದಿಗೆ ದೇವರು ಮಾತನಾಡ್ತಾರೆ. ಇತರರು ಎಷ್ಟೇ ಹೀಯಾಳಿಸ್ಬೋದು, ಏನೇ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಿಗೆ ಯಾವುದೇ ಕಷ್ಟ ಸಂಕಟ ಬಂದರೂ ಕೂಡ ಅವರು ಖಂಡಿತವಾಗಿ ಒಳ್ಳೆ ಬುದ್ಧಿವಾದವನ್ನೇ ಮಾತಾಡ್ತಾರೆ, ವಾಕ್ಯವನ್ನೇ ಮಾತಾಡ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ. ಅವರಲ್ಲಿಂದ ಧೈರ್ಯ ಕೂಡ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಬರುವಂಥದ್ದು ದೇವರಿಂದಲೇ. 3ನೇ ವಚನ, ಆದರೆ ನಾನು ಸರ್ವಶಕ್ತನ ಸಂಗಡ ಮಾತಾಡಬೇಕು, ದೇವರೊಂದಿಗೆ ವಾದಿಸಲು ಅಪೇಕ್ಷಿಸ್ತೇನೆ. ಆದರೂ ಅಂತ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಿದ್ರು ಕೂಡ ಯೋಬ ಏನು ಹೇಳಿದ್ದಾನೆ, ಆದರೆ ನಾನು ಸರ್ವಶಕ್ತನ ಸಂಗಡ ದೇವರೊಂದಿಗೆ ನಾವು ಮಾತಾಡಬೇಕು ಅಂತ. ಹಾಗೆ ದೇವರಿಂದ ಬಂದವರು, ದೇವರಿಂದ ಆಯ್ಕೆಯಾದವರು ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಅವರು ಪ್ರಾರ್ಥನೆಯಲ್ಲಿ ಇರ್ತಾರೆ, ದೇವರೊಂದಿಗೆ ಮಾತನಾಡ್ತಾರೆ. ಯಾಕಪ್ಪ ನನಗಿಂತ ಕಷ್ಟ ಸಂಕಟ ದುಃಖಗಳು ಬಂತು, ನಾನು ಏನು ತಪ್ಪು ಮಾಡಿದ್ದೇನೆ ಅಂತೇಳಿ ಅವರು ದೇವರೊಂದಿಗೆ ಏನು ಮಾಡ್ತಾರೆ, ಮಾತನಾಡುತ್ತಾರೆ. ಇದು ಕೂಡ ಬರುವುದು ದೇವರಿಂದಲೇ. ದೇವರು ಅಂಥವರನ್ನ ದೇವರ ಪವಿತ್ರಾತ್ಮರ ಮೂಲಕ ನಡೆಸುವವರಾಗಿದ್ದಾರೆ. ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತೇನೆ. ಅವರು ದೇವರೊಂದಿಗೆ ವಾದ ಮಾಡ್ತಾರೆ ಅಂತವ್ರು, ಅಯ್ಯೋ ಯಾಕಪ್ಪ ನನಗಿಂತ ಕಷ್ಟ ಸಂಕಟ ದುಃಖಗಳು, ನಾನು ಏನು ತಪ್ಪು ಮಾಡಿದೆ ಎಂಬುದಾಗಿ. ಆದರೆ ಲೋಕದ ಜನಗಳು ಹಾಗಲ್ಲ, ದೇವರನ್ನು ದೂಷಣೆ ಮಾಡ್ತಾರೆ. ಇಂಥವರನ್ನು ಕೂಡ ದೂಷಣೆ ಮಾಡ್ತಾರೆ, ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಅವರ ಹುಚ್ಚುತನ ಒಂದಲ್ಲ ಒಂದು ದಿವಸ ಸರ್ವನಾಶ ಅಂತೇಳಿ ಇದನ್ನೇ ಯೋಬ ಹಿಂದೆ ಕೂಡ ಹೇಳಿದ್ದು, ಅದು ನೆರವೇರುತ್ತಲೇ ಇದೆ. ಆದ್ದರಿಂದ ದೇವರಿಂದ ನಾವು ಸಹಾಯ ಪಡೆದು ಉತ್ತಮ ರೀತಿಗೆ ಬರುವಾಗ ಮತ್ತು ನಮ್ಮ ಪ್ರಾಪಂಚಿಕ ವಿಷಯ ಕಷ್ಟ ಸಂಕಟ ದುಃಖ ತಮ್ಮನ್ನು ತಾವೇ ತಗ್ಗಿಸಿಕೊಳ್ಳೋದನ್ನು ಬಿಟ್ಟು ಖಂಡಿತವಾಗಿ ಗರ್ವ ಅಹಂಕಾರದಲ್ಲಿ ಮೇಲೆ ಏರಬಾರದು. ಅದು ಹುಚ್ಚುತನ, ಸರ್ವನಾಶಕ್ಕೆ ಹೋಗುವುದಂತೂ 100ಕ್ಕೆ 100 ಸತ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ, ನೀವಾದರೂ ಸುಳ್ಳನ್ನ ಮೆತ್ತುವರಾಗಿದ್ದೀರಿ, ನೀವೆಲ್ಲರೂ ವ್ಯರ್ಥ ವೈದ್ಯರೇ. ದೇವರ ನಾಮಕ್ಕೆ ಸ್ತೋತ್ರ. ನೀವಾದರೂ ಬರೀ ಸುಳ್ಳು 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 ಸುಳ್ಳು, ಆದರೆ ನೀವೆಲ್ಲರೂ ವ್ಯರ್ಥ ವೈದ್ಯರೇ. ನಿಮ್ಮ ಪ್ರಯೋಜನಗಳು, ಕೆಲಸ ಕಾರ್ಯಗಳು, ನಿಮ್ಮ ಬುದ್ಧಿವಾದಗಳು ಎಲ್ಲ ವ್ಯರ್ಥ, ಯಾವುದು ನೆರವೇರುವುದಿಲ್ಲ. ನೀವೆಲ್ಲರೂ ಬರೀ ಸುಳ್ಳನ್ನು ಮೆತ್ತುವರಾಗಿದ್ದೀರಿ, ಸುಳ್ಳನ್ನು ಹೇಳಿ ಇವತ್ತು ನೀವು ಹೀಯಾಳಿಸುವವರಾಗಿದ್ದೀರಿ ಅಂತೇಳಿ. ಹಾಗೆ ಇವತ್ತು ಈ ರೀತಿ ವಿರುದ್ಧವಾಗಿರುವವರೆಲ್ಲ ಸುಳ್ಳರಾಗಿದ್ದಾರೆ. ಇವತ್ತೊಂದು ವೈದ್ಯರು, ನಿಜವಾದ ವೈದ್ಯರಾದರೆ ಏನಾಗ್ತಾರೆ, ಅವರೊಂದು ಕಾಯಿಲೆಗೆ ಔಷಧಿ ಕೊಟ್ಟಾಗ ಅಲ್ಲಿ ಖಂಡಿತವಾಗಿ ಅದು ಪ್ರಯೋಜನ ಬರ್ತದೆ, ಗುಣ ಆಗ್ತದೆ. ಅದೇ ಇವತ್ತು ನಕಲಿ ವೈದ್ಯರಾದರೆ ಅವ್ರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ, ಅವ್ರು ಇಷ್ಟೇ ಹಣ ಸಂಪಾದನೆ ಮಾಡ್ಬೋದಲ್ಲ, ಹಣ ತಗೊಳ್ಬೋದು, ಏನೇ ಮಾಡಿದ್ರು ಅಲ್ಲಿ ಕಾಯಿಲೆಗಳು ಗುಣವಾಗುವುದಿಲ್ಲ. ಹಾಗೆ ಇಂಥ ಸುಳ್ಳುಗಾರರು, ಈ ಪ್ರಾಪಂಚಿಕ ವಿಷಯವರು ಸುಳ್ಳು ಹೇಳಿಯೇ ಈ ರೀತಿ ವ್ಯರ್ಥ ವೈದ್ಯರಾಗಿದ್ದಾರೆ. ಆದರೆ ಅವರ ಎಲ್ಲ ಹುಚ್ಚುತನವನ್ನು ದೇವರು ಏನು ಮಾಡ್ತಾರೆ, ಜ್ಞಾನವನ್ನು ವಿವೇಕನ ಹುಚ್ಚುತನ ಮಾಡ್ತಾರೆ. ಅನ್ಯಾಯವಾಗಿ ಗಳಿಸಿದ್ದನ್ನು, ಮಾಡಿದ್ದನ್ನು, ಪ್ರತಿ ಒಂದು ಅನ್ಯಾಯವಾಗಿ ಮಾತಾಡಿದ್ದನ್ನು, ಅದಕ್ಕೆಲ್ಲವನ್ನ ದೇವರು ಖಂಡಿತವಾಗಿ ಶಿಕ್ಷೆ ಕೊಡುವವರಾಗಿದ್ದಾರೆ ಅಂತ ಯೋಬ ಹೇಳ್ತಾನೆ. 5, ನೀವು ಬಾಯಿ ಮುಚ್ಚಿ ಸುಮ್ಮನಾದರೆ ಎಷ್ಟೋ ಉತ್ತಮ, ಮೌನವೇ ನಿಮಗೆ ಜ್ಞಾನವು. ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿಯಪ್ಪ, ಒಂದಲ್ಲ ಒಂದು ದಿವಸ ಶಿಕ್ಷೆಯನ್ನು ಅನುಭವಿಸಬೇಡಿ. ದಯವಿಟ್ಟು ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದು ಬಿಡಿ, ನನ್ನನ್ನು ಹೀಯಾಳಿಸಬೇಡಿ, ದೇವರನ್ನು ಹೀಯಾಳಿಸಬೇಡಿ. ನೀವು ಸುಮ್ಮನೆ ಇರೋದೇ ನಿಮಗೆ ಅದು ಜ್ಞಾನ. ಶಿಕ್ಷೆಗೆ ಒಳಗಾಗಬೇಡಿ, ಬಹಳ ಶಿಕ್ಷೆಗೆ ಒಳಗಾಗ್ತೀರಿ ಅಂತ ಯೋಬ ಅವರನ್ನು ಮತ್ತೆ ಎಚ್ಚರಿಸುತ್ತಾನೆ. ಇಷ್ಟೆಲ್ಲ ಹೇಳಿ ಆದರೂ ಹಾಗೆ ಹೇಳ್ತಾನೆ, ನೀವು ಬಾಯಿ ಮುಚ್ಚಿ ಸುಮ್ಮನಾದರೆ ಎಷ್ಟೋ ಉತ್ತಮ, ಮೌನವೇ ನಿಮಗೆ ಜ್ಞಾನ, ಶಿಕ್ಷೆಯನ್ನು ಅನುಭವಿಸ್ತೀರಿ, ನೋಡಿಕೊಳ್ಳಿ ಅಂತಲೇ ಮತ್ತು ಎಚ್ಚರ. ಹಾಗೆ ಇದು ಎಲ್ಲವೂ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಆದ್ದರಿಂದ ದೇವರಿಗೆ ವಿರುದ್ಧವಾಗಿ ಮಾತಾಡುವವರು, ದೇವರಿಂದ ಆಯ್ಕೆಯಾದವರಿಗೆ ಖಂಡಿತವಾಗಿ ಈ ಲೋಕದ ಜನಗಳು, ದೇವರಿಂದ ಆಯ್ಕೆಯಾದವರಿಗೆ ಯಾರು ಶಿಕ್ಷೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಕೊಡ್ತಾರೋ ಖಂಡಿತವಾಗಿ ಶಿಕ್ಷೆ ಇಲ್ಲಿವರೆಗೆ ಓದಿದ್ದೆಲ್ಲ ನೆರವೇರುತ್ತಲೇ ಇದೆ. ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6, ದಯಮಾಡಿ ನನ್ನ ಆಕ್ಷೇಪಣೆಯನ್ನು ಕೇಳಿರಿ, ನನ್ನ ತುಟಿಗಳ ವಾದಕ್ಕೆ ಕಿವಿಗೊಡಿರಿ. ಮತ್ತು ಹೇಳ್ತಾ ಇದ್ದೇನೆ, ದಯಮಾಡಿ ನನ್ನ ಮಾತನ್ನು ನೀವು ಕೇಳಿರಿ, ನನ್ನ ತುಟಿಗಳ ವಾದಕ್ಕೆ ಕಿವಿಗೊಡಿರಿ. ನನ್ನ ಆಕ್ಷೇಪಣೆಯನ್ನು ಕೇಳಿ ನನ್ನ ಮಾತನ್ನು ನೀವು ಕೇಳಿರಿ, ನನ್ನ ಬುದ್ಧಿವಾದ ಮಾತನ್ನು ಕೇಳಿರಿ. ಖಂಡಿತವಾಗಿ ವಿರುದ್ಧವಾಗಿ ನೀವು ಮಾತಾಡಬೇಡಿ, ಹೀಯಾಳಿಸಬೇಡಿ. ನನ್ನ ತುಟಿಗಳ ವಾದಕ್ಕೆ
ವಾದಕ್ಕೆ ಕಿವಿಗೊಡಿರಿ. ನನ್ನ ಬಾಯಲ್ಲಿ ಬರುವಂಥ ಮಾತಿಗೆ ನೀವು ಕಿವಿಗೊಡಿ, ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿರಿ ಅಂತ. ಅಳವಡಿಸಿಕೊಂಡ್ರೆ ಎಷ್ಟೋ ಒಳ್ಳೆಯದು. ದೇವರು ತಿಳಿಯಪಡಿಸ್ತಾರೆ. ಯಾರ ಮುಖಾಂತರ ಪಡಿಸ್ಬೇಕು ಅಂಥವ್ರ ಮುಖಾಂತರ ತಿಳಿಯಪಡಿಸ್ತಾರೆ. ಆದರೆ ಖಂಡಿತವಾಗಿ ಅದನ್ನು ಕಿವಿಕೊಟ್ಟವನ್ನು ತಿದ್ದಿಕೊಂಡ್ರೆ ಒಳ್ಳೆಯದು, ಇಲ್ಲದೆ ಶಿಕ್ಷೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದಾಗಿ ನಾವು ಇವತ್ತಿನ ವಚನದಲ್ಲಿ ಕೂಡ ಇಲ್ಲಿವರೆಗೆ ನಾವು ತಿಳಿದುಕೊಂಡಿದ್ದು ಇದೇ ವಿಷಯವಾಗಿದೆ. 7, ದೇವರ ಪಕ್ಷವಾಗಿ ಅನ್ಯಾಯವನ್ನು ನುಡಿಯುವಿರೋ, ಆತನಿಗೋಸ್ಕರ ಮೋಸದ ಮಾತುಗಳನ್ನು ಆಡುವಿರೋ. ನೋಡಿ, ದೇವರಿಗೆ ವಿರುದ್ಧವಾಗಿ ನೀವು ಮಾತಾಡಬೇಡಿ, ಅನ್ಯಾಯವನ್ನು ನುಡಿಬೇಡಿ, ಮೋಸದ ಮಾತುಗಳನ್ನು ಆಡಬೇಡಿ. ನಿಮಗೆ ದೇವರನ್ನು ಗೊತ್ತಿಲ್ಲ, ದಯವಿಟ್ಟು ಆ ಮಾತನ್ನು ನೀವು ಬಿಟ್ಟು ಬಿಡಿ. ಅದಕ್ಕೆ ಹೇಳಿದ್ದು, ದಯಮಾಡಿ ನನ್ನ ಆಕ್ಷೇಪಣೆಯನ್ನು ಕೇಳಿರಿ, ನನ್ನ ತುಟಿಗಳ ವಾದಕ್ಕೆ ಕಿವಿಗೊಡಿರಿ. ನೀವು ಬಾಯಿ ಮುಚ್ಚಿ ಸುಮ್ಮನಾದರೆ ಎಷ್ಟೋ ಒಳ್ಳೆಯದು. ಮೌನವೇ ನಿಮಗೆ ಜ್ಞಾನ. ದೇವರ ಪಕ್ಷವಾಗಿ ಅನ್ಯಾಯ ನುಡಿಯುವಿರೋ, ಆತನಿಗೋಸ್ಕರ ಮೋಸದ ಮಾತುಗಳನ್ನು ಆಡುವಿರೋ. ದಯವಿಟ್ಟು ಮಾತಾಡಬೇಡಿ, ಶಿಕ್ಷೆಗೆ ಒಳಗಾಗಬೇಡಿ ಅಂತ ಇದರ ಅರ್ಥ. ಇದು ಹಿಂದೆ ಕೂಡ ನಾವು ನೋಡಿದ್ದೇವೆ. ಇಲ್ಲಿ ನೆಹೆಮೀಯನ ಗ್ರಂಥದಿಂದ 1 ಅರಸು 2 ಅರಸು ನೆಹೆಮೀಯನ ಗ್ರಂಥದವರೆಗೂ ಕೂಡ ನಾವು ಅಲ್ಲಿಂದಲೇ ನೋಡ್ತಾ ಇದ್ದೀವಿ. ಅವರು ವಿರುದ್ಧವಾಗಿ ಮಾತನಾಡಿದ್ದು, ವಿರುದ್ಧವಾಗಿ ಕಾರ್ಯ ಮಾಡಿದ ಅರಸರುಗಳನ್ನು ಕೂಡ ದೇವರು ತಳ್ಳಿಬಿಟ್ಟಿದ್ದಾರೆ, ಎಂತೆಂಥೋ ಶಿಕ್ಷೆಗೆ ಒಳಗಾಗಿದ್ದಾರೆ ಎಂಬುದಾಗಿ ಸಂದೇಶದಲ್ಲಿ ಕೂಡ ಇದ್ದೇ ನಾವು ತಿಳ್ಕೊಂಡು ಬಂದಿದ್ದೇವೆ. ಬಹಳ ಶಿಕ್ಷೆಯನ್ನು ಅನುಭವಿಸ್ತಾರೆ ಎಂಬುದಾಗಿ. ಅದಕ್ಕೋಸ್ಕರ ಮತ್ತೆ ದೇವರಿಗೆ ಮೋಸದ ಮಾತುಗಳನ್ನು ಆಡಬೇಡಿ. ದೇವರ ಪಕ್ಷವಾಗಿ ಅನ್ಯಾಯವನ್ನು ನುಡಿಯುವಿರೋ, ಆತನಿಗೋಸ್ಕರ ಮೋಸದ ಮಾತುಗಳನ್ನು ಆಡುವಿರೋ. ದಯವಿಟ್ಟು ಮೋಸದ ಮಾತುಗಳನ್ನು ಮಾಡಬೇಡಿ, ಅನ್ಯಾಯವಾಗಿ ನುಡಿಬೇಡಿ ಅಂತ. ಹಾಗೆ ಇವತ್ತು ಖಂಡಿತವಾಗಿ ದೇವರಿಗೆ ವಿರುದ್ಧವಾದ ಮೋಸದ ಮಾತುಗಳನ್ನು ಆಡಬಾರ್ದು, ಅನ್ಯಾಯ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಅಂಥವರಿಗೆ ಬಹಳ ಶಿಕ್ಷೆ ಬಂದೇ ಬರ್ತದೆ, ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿತ್ತೇಳಿ ಯೋಬ ಅವನ ವಿರೋಧಿಗಳನ್ನು ಬಹಳವಾಗಿ ಮತ್ತೆ ಎಚ್ಚರಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರಿಗೆ ವಿರುದ್ಧವಾಗಿ ಮಾತನಾಡುವವರು, ಅನ್ಯಾಯವಾಗಿ ಮಾತನಾಡುವವರು, ದೇವರಿಂದ ಆಯ್ಕೆಯಾದವರಿಗೆ ಹೀಯಾಳಿಸುವವರಿಗೆ ಕಷ್ಟ ಸಂಕಟ ದುಃಖ ಬಂತು ಅಂತೇಳಿ ಗರ್ವಹಂಕಾರದಲ್ಲಿ ಮಾತಾಡೋವರಿಗೆ ಇದುವೇ ಗತಿ. ಇದುವೇ ಇವತ್ತಿನ ವಿಶೇಷ ಸಂದೇಶದಲ್ಲಿ ನಾವು ಬಹಳ ತಿಳಿದುಕೊಳ್ಳಬೇಕಾದಂಥ ವಿಷಯಗಳು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ನಿಮ್ಮ ವಾಕ್ಯಗಳನ್ನು ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಂತೆ ನಡೆದು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರೆಲ್ಲ ಕೆಲಸ ಕಾರ್ಯಗಳನ್ನು ಪ್ರತಿಯೊಂದನ್ನು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.